ಉಪದೇಶ ಸಹಸ್ರಿ ಕೊನೆಯ ಪ್ರಕರಣ ಭೇದ ಗ್ರಹಣಾಶ ಪ್ರಕರಣ. ಇಲ್ಲಿ ಯಾವ ಭೇದಾದಿಗಳು ಆತ್ಮಸ್ವರೂಪದೊಳಗಿಲ್ಲ ಅನ್ನುವಂಥದ್ದನ್ನ ನಿನ್ನೆ ದಿವಸ 24ನೇ ಶ್ಲೋಕದಲ್ಲಿ ಧ್ರುವಾಹ ನಿತ್ಯಾಶ್ಚ ನ ಚ ಅನ್ಯಯೋಗಿನೋ ಮಿತಶ್ಚ ಕಾರ್ಯಂ ನ ಚ ತೇಷು ಯುಜ್ಯತೆ ಅಥೋ ನ ಕಶ್ಯಾಪಿ ಕಿಂಚಿತ್ ಇಷ್ಯತೆ ಸ್ವಯಂ ಚ ತತ್ವಂ ನ ನಿರೂಪಿ ಗೋಚರಂ. ಅದು ನಿತ್ಯ ವಸ್ತುನರಾಗಿರ್ಬೋದು, ಅನಿತ್ಯ ವಸ್ತುನರಾಗಿರ್ಬೋದು. ಇದು ಯಾವುದೊಂದಕ್ಕೂ ಸಂಬಂಧ ಆಗುವಂತಿಲ್ಲ. ಇದನ್ನು ಯುಕ್ತಿಯಿಂದ ಸಿದ್ದು ಮಾಡಿ ತೋರಿಸ್ಕೊಂಡು ಬಂದ್ರಲ್ಲ ನೀನೆ. ಅನಿತ್ಯ ವಸ್ತುಗಳ ಅಭಿಪ್ರಾಯ ಇರ್ಬೋದು, ನಿತ್ಯ ವಸ್ತುಗಳ ಅಭಿಪ್ರಾಯ ಇರ್ಬೋದು. ನಮ್ಮಲ್ಲಿ ಅನಿತ್ಯ ವಸ್ತುಗಳನ್ನ ಯಾವ ಸಂಬಂಧಾದಿಗಳು ಇಲ್ಲ ಅಂತ ಯುಕ್ತಿಯಿಂದ ಅನುಭವಕ್ಕೆ ಅನುಸರಿಸಿಕೊಂಡು ಕಂಡಾಗ ಅನಿತ್ಯ ವಸ್ತುಗಳು ಸಂಬಂಧ ಇಲ್ಲ, ನಿತ್ಯ ವಸ್ತುನೂ ಸಂಬಂಧ ಇಲ್ಲ. ಆ ಸಂಬಂಧ ಇಟ್ಟುಕೊಂಡಾಗ ವ್ಯಾವಹಾರಿಕ ದೃಷ್ಟಿಯಿಂದ ಸಂಬಂಧಾದಿಗಳು ಉಂಟು. ಪರಮಾರ್ಥ ದೃಷ್ಟಿಯೊಳಗೆ ಸಂಬಂಧಾದಿಗಳು ಇರುವುದೇ ಇಲ್ಲ. ಪರಮಾರ್ಥ ದೃಷ್ಟಿಯೊಳಗೆ ಅಲ್ಲಿ ದೃಷ್ಟಿ ಭೇದ ಯಾವ ರೂಪದೊಳಗಿರ್ತದ ಅಂತ ನಾವು ಅನುಭಾವಿಗಳು, ಸಾಧಕರು, ಜಿಜ್ಞಾಸಕರು ಯಥಾರ್ಥವಾಗಿ ನೋಡ್ಕೊಳ್ಳೋದೇ ಇಲ್ಲ ನಾವು. ಅದಕ್ಕೆ ಅವರು ಇಲ್ಲೊಂದು ಶಂಕೆಯನ್ನ, ಪ್ರಬಲವಾಗಿರುವಂತಹ ಶಂಕೆಯನ್ನು ಇಲ್ಲೊಂದು ಹೇಳ್ಕೊಂಡ್ಬಂದರೆ ಇಲ್ಲಿಯವರೆಗೆ ವಿಚಾರದಿಂದ 24ನೇ ಶ್ಲೋಕನೇ ಇದು. ಯಾವುದಕ್ಕೂ ಮತ್ತೊಂದರ ಸಂಬಂಧವು ಆಗುವಂತಿಲ್ಲವೆಂದು ಯುಕ್ತಿಯಿಂದ ಸಿದ್ಧವಾಯಿತು, ನಾವು ಒಪ್ಕೋತೇವೆ. ಆದರೆ ಅನುಭವದಲ್ಲಿ ಸಂಬಂಧವಿರುವಂತೆ ತೋರುವುದಲ್ಲ. ಈ ಅನುಭವಕ್ಕೆ ವಿರುದ್ಧವಾಗಿ ಯುಕ್ತಿಯನ್ನು ಹೂಡಬಹುದೇ ಅಂತ ಶಂಕಾ. ಇದು ಮೇಲನೋಟಕ್ಕ ಈ ಆಕ್ಷೇಪ, ಅವನ ಶಂಕ, ನಾವು ಯಾವ ರೂಪದಿಂದ ಇದನ್ನು ಅನುಸರಿಸಿಕೊಂಡು ಬಿಡಿಸ್ಕೋಬೇಕು? ಯಾಕಂದ್ರೆ ಅವ ಅನುಭವ ಪ್ರಮಾಣಕ್ಕನ ವಿರುದ್ಧವಾಗಿ ನೀವು ಒಪ್ಕೋತಿರಲ್ಲ ಅಂತ ಕೇಳ್ತಾನ. ನೀವು ಯುಕ್ತಿಯಿಂದ ನಿತ್ಯ ಇರಬಹುದು, ಅನಿತ್ಯ ಆದರೂ ಅದಕ್ಕೆ ಯಾವುದೊಂದರ ಮತ್ತೊಂದರ ಸಂಬಂಧವು ಆಗುವಂತಿಲ್ಲವೆಂದು ಯುಕ್ತಿಯಿಂದ ಸಿದ್ಧವಾಯಿತು. ಆದರೆ ಅನುಭವದಲ್ಲಿ ಸಂಬಂಧವಿರುವಂತೆ ತೋರುವುದಲ್ಲ. ಅನುಭವಕ್ಕೆ ವಿರುದ್ಧವಾಗಿ ಯುಕ್ತಿಯನ್ನು ಹೂಡುವುದೇ ಅಂತ ಹೇಳ. ಪರಮಾರ್ಥ ತತ್ವವು ಸಂಬಂಧವುಳ್ಳದ್ದೋ ಅಲ್ಲವೋ ಯಾವುದಾದರೊಂದನ್ನು ನಿಶ್ಚಯವಾಗಿ ಹೇಳಬೇಡವೇ? ಎಲ್ಲ ಬರೀ 2 ದಂಡಿ ಮೇಲೆ ಕೈ ಇಟ್ಟುಕೊಂಡ ಹೇಳ್ಕೊಟ್ಟ ಬಂದ್ಬಿಟ್ಟಾರೆ. ಇದು ಸನಾತನ ಕಾಲದಿಂದ ಹಿಂಗ ಬಂದೈತಿ. ಅದು ಈಗ ಅಲ್ಲ. ಅನುಭವ, ಸಾರ್ವತ್ರಿಕ ಅನುಭವನೂ ವಿಂಗಡಿಸಿಕೊಂಡು ನೋಡಕ್ಕೆ ಪ್ರಯತ್ನ ಮಾಡೋದಿಲ್ಲ. ಈಗ ನೋಡ್ರಿ, ಈ ಪರಮಾರ್ಥ ತತ್ವವು ಸಂಬಂಧ ಉಳ್ಳದ್ದು ಅಲ್ಲವೋ ಯಾವುದಾದ್ರೂ ಒಂದನ್ನು ನಿಶ್ಚಯವಾಗಿ ಹೇಳಬೇಡವೇ? ಈಗಂತ ಹೇಳಿದ್ರೆ ಅದು ಅನಿತ್ಯ ಮತ್ತು ನಿತ್ಯ ಇವೆರಡೂ ಶಬ್ದಗಳು ಅನಿತ್ಯ ವಸ್ತುಗಳಿಗೂ ಸಂಬಂಧ ಇಲ್ಲ, ನಿತ್ಯ ವಸ್ತುಕ್ಕೂ ಸಂಬಂಧ ಇಲ್ಲ.
ಹಾಗಂತ ಯುಕ್ತಿ ಕೊಟ್ಟು ಹೇಳಿದ್ರಿ, ಒಪ್ಪೋಣ. ಆದ್ರ ಅನುಭವದೊಳಗೆ ಸಂಬಂಧವಿರುವಂತೆ ತೋರುವುದಲ್ಲ. ನಾವು ಹೇಳೋದು ಒಂದು ರೀತಿ, ತಿಳ್ಕೊಳ್ಳೋದು ಇನ್ನೊಂದು ರೀತಿ ಮಾಡೋದ್ರಿಂದನೇ ಹಿಂಗಾಗೋದು. ಅನುಭವ ಕೈ ಬಿಟ್ಟು ಏನಾರ ಕಲ್ಪನೆ ಮಾಡ್ಕೊಟ್ಟೇವ್ ನಾವು. ಯಥಾರ್ಥವಾಗಿ ನೋಡ್ರಿ, ಇಲ್ಲಿ ಪರಮಾರ್ಥ ತತ್ವವು ಸಂಬಂಧ ಉಳ್ಳದ್ದೋ ಅಲ್ಲವೋ ಯಾವುದಾದರೂ ಒಂದನ್ನು ನಿಶ್ಚಯವಾಗಿ ಹೇಳಬೇಡವೇ ಅಂತ ಹೇಳ. ಇದನ್ನ ಈ ಶಂಕ ಹೆಂಗ್ ಪರಿಹಾರ ಮಾಡ್ಕೋಬೇಕು? ನಮಗ ಪರಮಾರ್ಥ ತತ್ವ ಯಥಾರ್ಥವಾಗಿ ಹೇಳುದು ಪರಮಾರ್ಥ ತತ್ವನ ಹೇಳ್ತೇವೆ. ನಿರಾಕಾರ, ನಿರವಯ, ನಿರ್ಗುಣ, ನಿರ್ಲೇಪ ಹೇಳುದು ಹಂಗ ಹೇಳ್ತೇವೆ. ಪರಮಾರ್ಥ ನಮ್ಮ ಆತ್ಮಸ್ವರೂಪ ನಿರಾಕಾರ ಐತಿ, ನಿರ್ಗುಣ ಐತಿ, ನಿರ್ಲೇಪ ಐತಿ, ಯಾವುದೊಂದು ಸಂಬಂಧ ಇಲ್ಲ ಅಂತ ನಾವು ಲಕ್ಷಣಗಳನ್ನು ಹೇಳಿ ಜೋರಾಗಿ ಹೇಳ್ತೇವೆ. ಆದ್ರೆ ಅವನ್ನ ತಿಳಿಯುವಾಗ ನಾಮ ರೂಪಾದಿಗಳಿಂದ ಒಡಗೂಡೆನ ಅವನ್ನ ನಿರ್ಣಯ ಮಾಡ್ಕೊತೇವೆ ನಾವು. ಯಾಗ ಹೇಳುದು ಹಂಗ, ತಿಳಿಯುದು ಹಿಂಗ. ಈಗ ಸಿದ್ಧಾರೂಢರಾಗ್ಲಿ, ಶಿವಾನಂದ ಪೂಗಳಾಗ್ಲಿ, ಮಡಿವಾಳಪ್ಪನವರಾಗ್ಲಿ, ನಕಲ ಸಿದ್ದಪ್ಪಜ್ಜರಾಗಿರ್ಲಿ, ಕಡಕೂಳು ಮಡಿವಾಳಪ್ಪನವರಾಗಿರ್ಲಿ, ಒಟ್ಟು ಎಲ್ಲ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳನ್ನ ಗೊತ್ತೈಸ್ಕೊಳ್ಳೋದು ಹೆಂಗ್ ಗೊತ್ತೈಸ್ಕೊಂಡೇವ್ ನಾವು? ಶಂಕರಾಚಾರ್ಯರಾಗಿರ್ಲಿ, ಗೌಡಪಾದ, ಗೋವಿಂದ ಪಾದ, ರಶ್ಮತ್ತಾಚಾರ್ಯ, ಇವ್ರನ್ನೆಲ್ಲ ಹ್ಯಾಂಗ್ ಗೊತ್ತು ಮಾಡ್ಕೊಂಡಿವಿ? ನಾಮ ರೂಪಾದಿಗಳಿಂದೊಡಗೂಡಿ ತತ್ವಜ್ಞಾನಿಗಳನ್ನು ಗೊತ್ತು ಮಾಡ್ಕೊಂಡಿವಿ. ಈ ನಾಮ ರೂಪಾದಿಗಳು ಯಾವುದು ಅವರಿಗೆ ಸಂಬಂಧ ಇಲ್ಲ, ಸಂಬಂಧಪಟ್ಟ ಅದು ವ್ಯಾವಹಾರಿಕ ಸತ್ತ ಅದರೊಳಗಿದ್ದೀತಿ ವಿನಃ ಪರಮಾರ್ಥ ಸತ್ತ ಅಲ್ಲ ಅಂತ ಅವ್ರು ನಿಖರವಾಗಿ ಹೇಳ್ಯಾರ. ಈ ಜ್ಞಾನ ಇದನ್ನು ಬಿಡಿಸ್ಕೊಳಕ್ ಯಾಕೆ ಬರವಲ್ಲ ನಮಗೆ? ಸಿದ್ಧಾರೂಢರು ಅಪ್ಪ ನೀನು ಪರಮಾತ್ಮನ ಸ್ವರೂಪ ಅಂತ ಬಂದವರಿಗೆ ನೋಡ್ರಿ, ಅವರಲ್ಲಿ ಎರಡು ಇತ್ತು. ಸಾಮಾನ್ಯರಲ್ಲವರು. ಯಪ್ಪ ನೀ ಸಾಕ್ಷಾತ್ ಪರಶಿವನ ಅವತಾರಣೆಯಪ್ಪ ಅಂತ ಬಂದವರಿಗೆ ಪರಮಾರ್ಥ ತತ್ವನ ಬೋಧ ಮಾಡ್ಯ. ಯಪ್ಪ ನನಗೆ ಬಟ್ಟಿಗಿಲ್ಲ ನಂದು ತಾಪತ್ರಯ ಅಂತ ಬಂದವರಿಗೆ ತಾಪತ್ರಯ ನಿವಾರಣೆನೂ ಮಾಡ್ಯ. ಹಂಗಾಗಿ ಇಲ್ಲೇನ ಅವ್ರ ಚರಿತ್ರೆದೊಳಗೆ ನೋಡ್ರಿ ನೀವು. ಆದ್ರೆ ನಾವು ಅವ್ರ ನಾಮ ರೂಪಾದಿಗಳಿಗನ ಕಟ್ಟಿ ಬಿದ್ದು ಇವರು ಸಿದ್ಧಾರೂಢರು ಅಂತ ಪರಮಾರ್ಥ ದೃಷ್ಟಿಯಿಂದ ನಿರ್ಣಯ ಮಾಡ್ಕೊತೇವೆ. ನೋಡ್ರಿ ಎಂಥ ಮೌಢ್ಯತನ ನಮ್ಮಲ್ಲಿ. ಅವ ಪರಶಿವ ನಿರಾಕಾರ, ನಿರ್ಗುಣ, ನಿರವಯವ ಅಂತ ನಾವು ಬೋಧ ಮಾಡ್ತೇವೆ. ಅವನ್ ಹಂಗ ನೋಡುದಿಲ್ಲ ನಾವು. ಸಿದ್ಧಾರೂಢರಿಗೆ ಆಕಾರ ಇತ್ತು, ಅವನು ರೂಪ, ನಾಮ ಇವುಗಳನ್ನು ಅನುಸರಿಸಿಕೊಂಡು ಅವ್ರು ನೋಡ್ತೇವೆ ನಾವು. ಇದು ನಮ್ಮ ಪರಮಾರ್ಥ ತಿಳಿಯುವ ಕ್ರಮ. ಈಗ ತಿಳ್ಕೊಂಡ್ರೆ ಎಂದಾಗ್ಬೇಕು ನಮಗ? ಶಂಕರರ ಇರ್ಲಿ, ನಾಮ ರೂಪಾದಿಗಳನ್ನು ಅನುಸರಿಸಿಕೊಂಡು ಬ್ರಹ್ಮಜ್ಞಾನಿಗಳಿವರು ಅಂತ ಗೊತ್ತೈಸ್ಕೊಂತೀವಲ್ಲ, ಇದು ಯಾವುದರ ಸಂಬಂಧನೂ ಇಲ್ಲ. ಆ ಪರಮಾರ್ಥದೊಳಗೆ ಯಾವ ಸಂಬಂಧಾದಿಗಳು ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಲಕ್ಷಣಗಳನ್ನು ಹೇಳ್ಕೊಂಬಂದಾರ. ಆತ್ಮಸ್ವರೂಪದ ಬಗ್ಗೆ ನಿರಾಕಾರ, ನಿರ್ಗುಣ, ನಿರವಯವ
ಅಂತ ಸ್ವರೂಪದ ಅವನಿಗೆ ಪರಬ್ರಹ್ಮಗಂತ ಹೇಳ್ಕೊಂಡು ಬಂದ. ನಾವು ಅದನ್ನ ಕ್ರಮ ಆ ಪರಮ ತತ್ವವನ್ನ ಕಂಡಂತ ಜ್ಞಾನಿಗಳನ್ನು ಯಾವ ರೂಪದಿಂದ ನೋಡಕತ್ತೀವಿ ನಮ್ಮ? ಅವ್ರ ನಾಮ ಆ ರೂಪ ಅವ್ರದ ಒಂದು ಪಂಥ ಆಗ್ಯದ. ನಾಮ ರೂಪಾದಿಗಳನ್ನು ಅನುಸರಿಸಿಕೊಂಡು ಪರಮಾರ್ಥ ತತ್ವ ನಿರ್ಣಯ ಮಾಡ್ಕೊಂತೀವಿಲ್ಲ. ನಮ್ಮಂಥ ಅಜ್ಞಾನಿಗಳು ಎಲ್ಲಿ ಸಿಗ್ತಾರ ಹುಡುಕತ ಹೋದ್ರು? ನಮ್ಮ ಅಜ್ಞಾನಕ್ಕೆ ಪರಮಾವಧಿ ಏನಾರು ಉಂಟ? ಹೇಳುದು ಹಾಗ ನಿರಾಕಾರ ನಿರ್ಗುಣ ನೋಡಲಿ. ಆತ್ಮಸ್ವರೂಪದ ವರ್ಣನೆ ಹೇಗೆ ಹೇಳ್ತೀವಿ? ನಿರಾಕಾರ ನಿರ್ಗುಣ ನಿರ್ಲೇಪ. ಇವರು ಬ್ರಹ್ಮಜ್ಞಾನಿಗಳು ಅಂತ ಹೇಳುವ ಮುಂದೆ ನಾಮ ರೂಪಾದಿಂದೊಡ ಕೂಡಿನ ಅವ್ರ ನಿರ್ಣಯ ಮಾಡ್ಕೋತೀವಿ, ಅವ್ರನ್ನ ಅಳಿತೇವೆ. ಇಂಥವರಿಗೆ ಪರಮಾರ್ಥ ದಕ್ಕಿತೇನ? ಯಾವದೊಂದರ ಸ್ವರೂಪನು ನಮ್ಮ ಸ್ವರೂಪದೊಳಗ ಯಾವದೊಂದು ಸಂಬಂಧಾದಿಗಳು ಇಲ್ಲ. ನಾಮ ರೂಪಾದಿಗಳ ಸಂಬಂಧ ಅಂತೂ ಇಲ್ಲ ಹೇಳ್ತಾರ ಅವ್ರು. ಅವ್ರ ಹಂಗ ಹೇಳಿದ್ದು, ನಾವು ಹಂಗ ಕೇಳಿದ್ದು, ಶ್ರವಣ ಮಾಡಿದ್ದು, ಮತ್ತು ಈ ನಾಮ ರೂಪಾದಿಗಳನ್ನ ಇಟ್ಟುಕೊಂಡ ಬ್ರಹ್ಮಜ್ಞಾನಿಗಳನ್ನು ನೋಡು. ಇವುಗಳ ಸಂಬಂಧ ಯಾವುದು ಇಲ್ಲದ ನೋಡ್ರಿ, ನಾನು ಇದು ಇವೆರಡು ಶಬ್ದ. ಇವೆರಡು ದ್ವೈತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಇದು ಇವೆರಡನ್ನು ಬಿಡಿಸಿಕೊಂಡು ನೋಡಕ್ಕಾಗದೆ ನೋಡು. ನಾನು ಇದು ಒಂದು ವೇಳೆ ಪರಮಾರ್ಥ ಆಗಿತ್ತು ಅಂದ್ರ ನಮ್ಮ ಸುಸುಪ್ತಿ ಒಳಗೂ ನಾನು ಇದು ಇರ್ಬೇಕಾಗಿತ್ತು. ಪರಮಾರ್ಥದೊಳಗೆ ಇವು ಯಾವುವು ಇಲ್ಲ ಅಂತ ಹೇಳ್ತಾರೆ. ಹೇಳುವಾಗ ಬೋಧ ಮಾಡೋ ಮುಂದೆ ಅದನ್ನೇ ಬೋಧ ಮಾಡ್ತಾರ. ಅದ್ರ ತಿಳ್ಕೋಬೇಕಾದ್ರೆ ನಾಮ ರೂಪದಿಂದ ಒಡಗೂಡಿ ಇದು ದೋಷ. ನಾಮಕ್ಕೆ ಕಟ್ಟು ಬೀಳುದು, ನಾಮದ ವಿಮಾನ. ಸಿದ್ಧಾರೂಢ ಪಂಥದವರಿಗೆ ಸಿದ್ಧಾರೂಢರ ವಿಮಾನ, ಶಿವಾನಂದರ ಪಂಥದವರಿಗೆ ಶಿವಾನಂದರ ವಿಮಾನ, ಶಂಕರಾಚಾರ್ಯರಿಗೆ ಮತದವರಿಗೆ ಶಂಕರಾಚಾರ್ಯ ವಿಮಾನ. ಆ ತತ್ವದ ವಿಚಾರ ಇಲ್ಲ. ಅನುಭವದೊಳಗ ಆ ತತ್ವ ರೂಪ ಹೇಗೈತಿ, ನಮ್ಮ ಸ್ವರೂಪ ಹೇಗೈತಿ ಅಂತ ಹೇಳುವಾಗ ಹಂಗ ಹೇಳ್ತಾರ, ಯಥಾರ್ಥನ ಹೇಳ್ತಾರ. ನಿರಾಕಾರ ನಿರ್ಗುಣ ನಿರ್ಲೇಪ ನಿರವಯವ ಹೇಳುವಾಗ ಹಾಗೆ ಹೇಳ್ತಾರೆ. ತಿಳ್ಕೋಬೇಕಾದಾಗ ಶಂಕರರ ಅಭಿಮಾನಿಗಳು ಶಂಕರಾಚಾರ್ಯರ ಮತವನ್ನು ಅನುಸರಿಸ್ತಾರೆ. ಆದ್ರೆ ತತ್ವದ ಅಪೇಕ್ಷೆ ಇರ್ಬೇಕು ಎಲ್ಲರಿಗೂ. ಈ ನಾಮ ರೂಪದಿಂದ ಒಳಗೂಡಿರುವ ಶರೀರದ ರೂಪಾದಿಗಳ ಮೋಹ ಇದು ನಮಗೆ ಬಿಡ್ಲಿಲ್ಲ ಅಂದ್ರೆ ನಮ್ಮ ಗುರುಗಳು ಇಂಥವ್ರು, ನಮ್ಮ ಗುರುಗಳು ಅಂಥವ್ರು. ಈ ಅಭಿಮಾನ ಎಲ್ಲಿ ಪರ್ಯಂತರ ಇರುತ್ತೋ ಅಲ್ಲಿ ಪರ್ಯಂತರ ಪರಮಾರ್ಥ ತತ್ವ ಗೊತ್ತಿಲ್ಲ ಅಂತ ಅದರ ಅರ್ಥ. ನಾವು ಪರಮಾರ್ಥ ತತ್ವವನ್ನು ಯಥಾರ್ಥವಾಗಿ ಕಂಡವರಲ್ಲ. ಶಂಕರಾಚಾರ್ಯರ ಫೋಟೋ ಇತ್ತು, ಅದಕ್ಕೆ ನಾಮ ರೂಪಾದಿಗಳಿಂದ ಒಡಗೂಡಿ ಸಿದ್ಧಾರೂಢ ಫೋಟೋ ಇಟ್ಟ, ನಾಮ ರೂಪಾದಿಗಳಿಗೆ ಕಟ್ಟು ಬಿದ್ದು ಇದು ಮಾಡುದು ನಾವೆಲ್ಲ. ನಾಮ ರೂಪಾದಿಗಳಿಂದ ಒಡಗೂಡಿ ಬ್ರಹ್ಮಜ್ಞಾನಿಗಳನ್ನ ನಿರ್ಣಯ ಮಾಡಿಕೊಂಡೇವೆಲ್ಲ. ಮತ್ ನಿಮಗೇನು ಬಿಡುಗಡೆ ಆಗತ್ತೆ? ಹುಟ್ಟು ಸಾವು ಬಿಡುಗಡೆ ಆಗತ್ತ? ನಾಮ ರೂಪಾದಿಗಳೆಲ್ಲವೂ ಮಾಯಿಕ ಅಂತ ಹೇಳ್ತಾರೆ. ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಅನಿತ್ಯ ವಸ್ತುವಿಗೆ ಸಂಬಂಧ ಇಲ್ಲ. ಕಾರ್ಯಕಾರಣ ಭಾವವೇ ಮಾಯಿಕ. ವೇದಾಂತ ತಿಳಿಯುದು ನಾವು.
ಮಣ್ಣು. ಎಷ್ಟು ಹೇಳಿದ್ರು ಪರಿಪರಿಯ ರೂಪದೊಳಗಿದ್ರು ಯಾವುದಕ್ಕೊಂದಕ್ಕೆ ಕಟ್ಟು ಬಿದ್ದಿರ್ತಾರೆ ಅದನ್ನ ಅನುಸರಿಸಿಕೊಂಡು ಬಂದ್ಬಿಡ್ತಾರೆ. ವಿವೇಕ ಮಾಡ್ಬೇಕಲ್ರಿ. ಈಗ ನೋಡ ನಾವು ಹೇಳುವಾಗ ನಿರ್ವಿಕಾರ, ನಿರಾಕಾರ, ನಿರ್ಗುಣ, ನೋಡ ಎಲ್ಲ ಆತ್ಮನ ಸ್ವರೂಪವನ್ನು ವರ್ಣನ ಮಾಡಿ ಹೇಳ್ತೇವೆ. ಮತ್ತೆ ಈ ನಾಮ ರೂಪಾದಿಗಳಿಂದ ಕೂಡಿಕೊಂಡಿರುವ ಈ ಬ್ರಹ್ಮಜ್ಞಾನಿಗಳನ್ನ ಹೇಗ ನೋಡಿದ್ವಿ? ಸಿದ್ಧಾರೂಢರು, ಅವ್ರ ನಾಮ ರೂಪ. ಆ ನಾಮ ರೂಪಾದಿಗಳು ಏನಾದ್ರು ಪರಮಾರ್ಥನೋ? ಅವ್ರ ಜ್ಞಾನಿಗಳು, ಅವರು ಪರಮಾರ್ಥ ಚಿಂತನೆಯೊಳಗಿದ್ದವರು, ಪರಮಾರ್ಥ ತತ್ವ ಕಂಡಂಥ ಮಹಾನ್ ತಪಸ್ವಿಗಳವರು. ಅವ್ರಿಗೆ ತಪೋಬಲನೂ ಇತ್ತು, ತತ್ವಬಲನೂ ಇತ್ತು. ತಪೋಬಲದಿಂದ ಬಂದವರಿಗೆ ತಾಪತ್ರಯ ನಿವಾರಣೆ ಮಾಡ್ತಿದ್ರು. ಪರಮಾತ್ಮನ ಬೇಕು ಅನ್ನೋದನ್ನು ಕುಂದಿರಿಸಿಕೊಂಡು ಸಮಾಧಾನ ರೂಪದಿಂದ ತಿಳಿಸಿಕೊಡ್ತಿದ್ರು. ಸಮರ್ಥರವರು. ಅವರನ್ನ ಬರೀ ನಾಮ ರೂಪದಿಂದ ಒಂದು ಚಿಂದಿ ಸುತ್ತಕೊಂಡು, ಒಂದು ಲುಂಗಿ, ಒಂದು ವಸ್ತ್ರ ಮ್ಯಾಲ ಹಾಕೊಂಡು, ಒಂದು ಚಿಂದಿ ತಲೆ ಸುತ್ತಕೊಂಡು ಅಡ್ಡಾಡ್ತಿದ್ದ. ಬರೀ ಈಗ ನೋಡುದು ನಾವು. ಅವರು ನಾಮ ರೂಪಾದಿಗಳಿಗೆ ಕಟ್ಟು ಬಿದ್ದು ವಿವೇಕ ಮಾಡಿದ್ರೆ ನಮಗೆ ಎಲ್ಲಿ ಪರ್ಯಂತರ ಪರಮಾರ್ಥ ತತ್ವ ಸಿಕ್ಕಿತ್ರಿ? ಜ್ಞಾನಿಗಳನ್ನ ಶರೀರ, ಈ ಪ್ರಪಂಚದೊಳಗೆ ಅವ್ರಿಗೊಂದು ಶರೀರದ ಜ್ಞಾನಿಗಳಿಗೆ, ಮತ್ತು ಪ್ರಪಂಚದ ಒಳಗ ಐತೆ ಅಂತಾನ ಕಲ್ಪನೆ ಮಾಡ್ಕೊಳ್ಳೋದು. ಪ್ರಪಂಚ ಅವರಲ್ಲಿ ತೋರುತ್ತೆ ಅನ್ನೋದಿಲ್ಲ, ಇವ್ರ ವಿಶಾಲತ್ವ ಬರುವುದೇ ಇಲ್ಲ. ಪರಮಾರ್ಥ ತತ್ವ ಅದಕ್ಕತ್ತೆ ಈಗ ವಿವೇಕ ಮಾಡಬೇಡಿ. ನಾಮ ರೂಪಾದಿಗಳೆಲ್ಲವೂ ಅವಿದ್ಯಾ ದೃಷ್ಟಿಯಿಂದನ ವ್ಯವಹಾರಿಕ ಸತ್ಯೊಳಗನ ಒಪ್ಪುವಂತದ್ದು. ಬ್ರಹ್ಮಜ್ಞಾನಿಗಳನ್ನ ನಾಮ ರೂಪ, ಅವರಿಗೆ ಶರೀರ ಐತಿ, ಹಿಂದಿನ ಜನ್ಮದಾಗ ಸುಕೃತ ಮಾಡಿದ್ರು, ಅದಕ್ಕೆ ಅವರು ಅವತಾರಿ ಪುರುಷರಾಗಿ ಬಂದ್ರು. ಇವೆಲ್ಲ ಕಲ್ಪನಾದಿಗಳು ಯಾವ ರೂಪದೊಳಗ ನಮ್ಮಲ್ಲಿ ಹೆಣೆದುಕೊಂಡೈತಿ ಅಂತ ನಾವ ನೋಡ್ಕೋಬೇಕು. ಸಿದ್ಧಾರೂಢರನ್ನ ನಾಮ ರೂಪದಿಂದ ಒಡಗೂಡಿ ಅವನನ್ನ ಭಜನೆ ಮಾಡೋದು ಬೇರೆ, ಅವನು ಭಜಿಸುವುದು ಬೇರೆ. ಅವ ನಿರಾಕಾರ, ನಿರ್ಗುಣ, ನಿರ್ಲೀಪ ರೂಪದಿಂದ ಪರಮಾರ್ಥ ತತ್ವದೊಳಗನ ಇದ್ದಾನ ಅಂದವಾಗ ಸಿದ್ಧಾರೂಢರ ರೂಪ ಆಗಲಿ ನಾಮ ಆಗಲಿ ಕಾಣುವುದಿಲ್ಲ. ನಿಮ್ಮ ವ್ಯವಹಾರಿಕ ಶಕ್ತಿಯೊಳಗ ಸಂಬಂಧಾದಿಗಳನ್ನಿಟ್ಟುಕೊಂಡು, ಅನಿತ್ಯವಾಗಿರುವಂತಹ ಸಂಬಂಧಾದಿಗಳನ್ನಿಟ್ಟುಕೊಂಡು ನೋಡಿ, ನಾಮ ರೂಪ ಅನಿತ್ಯವಾದ ಸಂಬಂಧ ವ್ಯವಹಾರಿಕ ಶಕ್ತಿಯೊಳಗ. ಪರಮಾರ್ಥದೊಳಗದವೇನ್ರಿ ಅವು? ಯಾರ ಅನುಭವದೊಳಗದವು? ಪರಮಾರ್ಥದೊಳಗ ಗಾಢ ನಿದ್ರೆಯೊಳಗ ನೀವು ತಾನಾಗಿದ್ದಾಗ ಯಾವ್ದಾದ್ರು ಸಂಬಂಧ ಐತೇನಲ್ಲಿ? ಗಾಢ ನಿದ್ರೆಯೊಳಗ ಯಾವ ನಾಮರೂಪಾದಿಗಳು ಇಲ್ಲ. ಇವನ್ ಹಿಡ್ಕೊಂಡು ಜ್ಞಾನಿಗಳನ್ನ ವಿಷಯವನ್ನಾಗಿ ಮಾಡ್ಕೋತೀವಲ್ಲ, ನಮ್ಗೇನು ಅನ್ಬೇಕು? ಯಾವ್ದು ಧರ್ಮ, ಯಾವ್ದು ಧರ್ಮ, ಯಾವ್ದು ಬ್ರಹ್ಮಜ್ಞಾನ, ಎಲ್ಲ ಕಲಿಗಾರಿಕೆ ಮಾಡ್ಕೊಂಡು ಹೋಗ್ಬಿಡುದು. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಪರಮಾರ್ಥ ತತ್ವವು ಸಂಬಂಧವುಳ್ಳದ್ದು ಅಲ್ಲವೋ ಯಾವುದಾದರೊಂದನ್ನು ನಿಶ್ಚಯವಾಗಿ ಹೇಳಬೇಡವೇ ಅಂತ ಹೇಳ್ಯಾರ. ನಿಶ್ಚಿತವಾಗಿ ಪರಮಾರ್ಥ ತತ್ವದೊಳಗೆ ಇಂಥದ್ದೊಂದು ಐತಿ ಅಂತ ಯಾರಿಗೆ? ನಾಮ ರೂಪದಿಂದ ಕೂಡೈತಿ, ಅಥವಾ ಪ್ರಪಂಚ, ಅಥವಾ ಈ ಹತ್ತಿರದ ಅವಸ್ಥೆಯಿಂದ ಕೂಡೈತಿ ಪರಮಾರ್ಥ ತತ್ವ. ಯಾರಿಗಾರ ನಿಖರವಾಗಿ ಅವಸ್ಥಾತ್ರಯಗಳದ ನಮಗೆ, ಯಾರಿಗೆ? ಆತ್ಮನಿಗೆ ಅವಸ್ಥಾತ್ರಯಗಳದವ. ಯತ್ರ ಸ್ವಪ್ನ ಸುಸುಪ್ತಿ ಅವಂಗ ಅದಾವು ಅಂತ ಅಯ್ಯೋ ಎಷ್ಟೋ ಜನ. ಅದು ಹೇಗೆ?
ಪ್ರಪಂಚದೊಳಗೆ ನಾನು ಹುಟ್ಟಿಲ್ಲ, ನನ್ನೊಳಗೆ ಪ್ರಪಂಚ ಐತಿ ಅನ್ನುವ ಪರಿಕಲ್ಪನೆ ಇಲ್ಲ, ಬರೀ ಸಂಕುಚಿತ ಭಾವನೆ ಇಟ್ಟುಕೊಂಡು ಆತ್ಮ ವ್ಯವಸ್ಥೆಗಳನ್ನು ಹೇಳ್ಯಾರ ನೋಡ್ರಿ. ಅನವಸ್ಥಾನ ಅವಸ್ಥೆಗಳೇ ಇಲ್ಲ. ಇವುಗಳ ಸಂಬಂಧದಿಂದ ಅವಾಗ ಸಾಕ್ಷಿ ಅಂತ ಕರ್ಕೊಂಡಿವಿ. ಇದು ವೇದಾಂತನ ಯತ್ರ ಸ್ವಪ್ನ ಸುಸುಪ್ತಿಗಳ ಸಂಬಂಧ ಪಡಿಸಿಕೊಂಡು ನಮಗೆ ಸಾಕ್ಷಿ ಅಂತ. ಸಾಕ್ಷಿಯೊಳಗೆ ಯಾವ ಇಲ್ಲ ಅಂತ ಅನುಭವ, ಆತ್ಮನಲ್ಲಿ ಯಾವ ಇಲ್ಲ ಅಂತ ಅನುಭವ. ಎಲ್ಲ ಉಲ್ಟ ಪಲ್ಟ. ನಮಗ ನಮ್ಮದೇನ್ ತಪ್ಪಲ್ಲ, ಯಾಕಂದ್ರ ಸನಾತನ ಧರ್ಮದಿಂದ ಒಡಗೂಡಿ ಬಂದವರು ನಾವು. ನಮ್ಮ ರಕ್ತ ಕಣಗಳಲ್ಲಿ ಸನಾತನ ಧರ್ಮ ಹಾಸು ಹೋಗ್ಕೊಂಡದ. ಎಲ್ಲೋ ಒಬ್ಬ ಧೀರ ನಚಿಕೇತನಂತವನ ಧರ್ಮಾತ್ಮ ಅಧರ್ಮಾತ್ಮ ನೋಡವ, ಧರ್ಮಲ್ಲದ್ದು ಅಧರ್ಮಲ್ಲದ್ದು ಕೃತ ಮಾಡಿ ಪಡೆಯುವಂತಹದ್ದಲ್ಲ. ಅದು ಭೂತಕಾಲದೊಳಗಿಲ್ಲ, ಭವಿಷ್ಯತ್ ಕಾಲದೊಳಗಿಲ್ಲ, ವರ್ತಮಾನ ಕಾಲದೊಳಗಿಲ್ಲ. ಅಂಥದ್ದು ಯಮಧರ್ಮ. ನೀ ಏನಾರ ಕಂಡಿಯನೋ, ಕಂಡಿದ್ರೆ ಹೇಳು. ತದ್ವದ ಅಂತ ಅದನ್ನ ಕಂಡಿದ್ರೆ ಹೇಳು. ಏತತ್ ಪಶ್ಯತಿ ತದ್ವದ. ನೀ ಕಂಡಿದ್ರೆ ಹೇಳು, ಇಲ್ಲ ಅಂದ್ರೆ ಹೇಳು. ಅಂತ ಧೀರ ಎಲ್ಲಿಯೂ ಇರ್ತಾನೆ. ಈ ಧರ್ಮಗಳನ್ನು ಮೀರಿರುವುದು ಸಾಮಾನ್ಯ ಅಲ್ಲ. ನಮ್ಮಂಥವ್ರಿಗೆ ಸನಾತನ ಧರ್ಮದಿಂದ ಋಷಿಮುನಿಯಾದಿಗಳ ಕಾಲದಿಂದ ಧರ್ಮವನ್ನು ಅನುಸರಿಸಿಕೊಂಡು ಬಂದವರು ನಾವು. ರಕ್ತಗತ ಹಾಗೆ ಬಂದಿರ್ತದ. ಧರ್ಮ ಮೀರಿ ಆತ್ಮತತ್ವ ತಿಳ್ಕೊಳ್ಳೋದು ಎಲ್ಲಿ ಒಬ್ಬ ಪುರುಷನಿಗೆ ಮಾತ್ರ ಮೀಸಲದು. ಪರಮ ಪುರುಷ ವಿವೇಕವಂತನಿಗೆ. ಇಲ್ಲ ಅಂದ್ರೆ ಆಗುವುದೇ ಇಲ್ಲ. ಹೇಳುವಾಗ ಹಂಗ ಹೇಳುದು, ತಿಳ್ಕೊಳ್ಳುವಾಗ ಹಿಂಗೆ ತಿಳ್ಕೊಳ್ಳೋದು. ಧರ್ಮ ಬಿಡುವಂಗಿಲ್ಲ. ಹೇಳುವಾಗ ಹಂಗ ಹೇಳುದು, ನಿರಾಕಾರ, ನಿರ್ಗುಣ, ನಿರ್ವೈವ, ನಿರ್ಲೇಪ, ನಿತ್ಯ, ಪರಿಪೂರ್ಣ ಅಂತ ಹೇಳೋದವನ್ನ. ತಿಳ್ಕೋಬೇಕಾದಾಗ ನಾಮ ರೂಪಾದಿಗಳೆಂದೊಡಗೂಡೆ ಅವನು ವರ್ಣನೆ ಮಾಡು. ಬ್ರಹ್ಮಜ್ಞಾನಿ ವರ್ಣನೆ ಹೆಂಗ್ ಮಾಡ್ತೇವೆ ನಾವು? ಇಲ್ಲಿ ಸಿದ್ಧಾರೂಢರ ಇರ್ಲಿ, ಮಡಿವಾಳಪ್ಪನವರ ಇರ್ಲಿ, ಯಾರ ಇರ್ಲಿ, ಅವ್ರು ಬ್ರಹ್ಮಜ್ಞಾನಿಗಳಾಗಿರ್ತಾರೆ. ಅವ್ರ ದೃಷ್ಟಿಯೊಳಗೆ ಅವ್ರಿಗೆ ಶರೀರ ಇಲ್ಲ, ಅಂತಃಕರಣಾದಿಗಳಿಲ್ಲ. ಅವ್ರ ದೃಷ್ಟಿಯೊಳಗೆ ನಾವು ಅವ್ರು ನೋಡ್ಬೇಕಾದ್ರೆ ಅವ್ರಿಗೊಂದು ನಾಮ, ಯಾಕಂದ್ರೆ ಆ ನಾಮದಿಂದನೇ ಬೆಳೆದಿರ್ತಾರಲ್ಲ ಅವ್ರು. ಅವ್ರ ಹೆಸರು ಇರ್ತದ. ಹೆಸರು ಯಾರಿಗೆ ಇರ್ತತಿ? ಆ ರೂಪಕ್ಕೆ ಇರ್ತದ. ಆಕಾರ ಇರ್ತದಲ್ಲ, ಆ ರೂಪಕ್ಕೆ ಇರ್ತದಲ್ಲ ನಾಮ. ಸಿದ್ಧಾರೂಢರು, ಶಿವಾನಂದರು, ಮಡಿವಾಳನವರು, ನಾಗಲಿಂಗಪ್ಪನವರು, ಅನೇಕ ಮಹಾತ್ಮರ ಇವರು, ಶಂಕರರು. ಆ ನಾಮ ರೂಪಾದಿಗಳಿಗೆನ ಕಟ್ಟು ಬೀಳ್ತೇವಲ್ಲ, ಅವು ಯಾವ ಅಲ್ಲಲ್ಲಿ ಪರಮಾರ್ಥ ಸ್ವರೂಪದೊಳಗೆ ಯಾವ್ದೊಂದು ಇಲ್ಲಲ್ಲಿ ನಾಮರೂಪಾದಿಗಳು. ಇವನ್ ಇಟ್ಕೊಂಡು ನೋಡಿ ಕೆಟ್ಟಿರೋದು ನಾವು. ಆ ಮತವಾದಿಗಳ ಅಭಿಮಾನ, ಆ ಮತಕ್ಕೆ ಕಟ್ಟು ಬಿದ್ದೀವಿ ಅಂದ್ರೆ ನಾವು ಪರಂಪರೆನೂ, ನಮ್ದು ಸಿದ್ಧಾರೂಢ ಪರಂಪರೆ ಇರಪ್ಪ ನಮ್ದು, ಅದಕ್ಕೆ ಕಟ್ಟು ಬಿಡೋದು. ಈ ಚೌಕಟ್ಟು ಏನೈತಲ್ಲ, ಈ ಚೌಕಟ್ಟು ದಾಟಿ ಬಂದವಾಗ ಧೀರತ್ವ ಪರಮಾರ್ಥ ತತ್ವ ದಕ್ಕತ್ತೆ. ಚೌಕಟ್ಟು ದಾಟ್ಲಿಲ್ಲ ಅಂದ್ರೆ ಅವ್ರಿಗೆಂದೂ ಪರಮಾರ್ಥ ತತ್ವ ತಿಳಿಯುವುದೇ ಇಲ್ಲ. ಹೇಳ್ತಾರ ಉಪನ್ಯಾಸ ಹೇಳುವಾಗ, ನಿರಾಕಾರ, ನಿರ್ಗುಣ, ನಿರ್ಲೇಪ, ನಿತ್ಯ, ಶುದ್ಧ, ಬುದ್ಧ, ನಮ್ಮ ಆತ್ಮಸ್ವರೂಪ ಅಂತ ಏನೆಲ್ಲಾ ಲಕ್ಷಣಗಳಿಂದ ಒಳಗೂಡಿ ಹೇಳ್ತಾರೆ. ಆದ್ರೆ ತಿಳ್ಕೋಬೇಕಾದಾಗ ಅಪ್ಪವ್ರಿಗೆ, ಅವರು ಸಿದ್ಧಾರೂಢಪ್ಪ ಅವರು ನೋಡಿ, ಈಗ ಅವರು ಶಂಕರಾಚಾರ್ಯರು, ಅವರು ಸ್ಮತ್ತಾಚಾರ್ಯರು, ಗೋವಿಂದ ಪಾದರು, ಈಗ ತಿಳಿಯುದು. ಒಟ್ಟು ಅವರು ನಾಮ ರೂಪಾದಿಗಳನ್ನ ಇಟ್ಕೊಂಡು ತಿಳಿಯುದು. ನಾಮ ರೂಪಾದಿಗಳನ್ನ ಇಟ್ಕೊಂಡು ತಿಳಿದ್ರೆ ಅದು ವ್ಯವಹಾರಿಕ ಸತ್ಯೊಳಗೆ ನೀವೇನ್ ತಿಳ್ಕೊಂಡಂಗ? ಅನಾತ್ಮ ವಸ್ತುಗಳನ್ನ ಹೇಗೆ ತಿಳ್ಕೊತೀವಿ ಹಾಗೆ ತಿಳ್ಕೊಂಡಂಗ ನಾಮ ರೂಪಾದಿಗಳ ಅಪೇಕ್ಷೆ ಪಟ್ಟು.
ಪರಮಾರ್ಥ ತತ್ವ ಸಿದ್ಧ ಆಗತ್ತೇನಲ್ಲಿ? ಪರಮಾರ್ಥ ತತ್ವದ ಗೋಜ ಇಲ್ಲ, ಅಲ್ಲಿ ಸನೇಕ ಹೋಗಿಲ್ಲ. ನಾಮರೂಪಾದಿಗಳ ಅಪೇಕ್ಷೆಯಿಂದ ಜ್ಞಾನಿಗಳನ್ನು ಅಳಿತೀವಿ ಅಂದ್ರೆ ನಮಗದು ಪರಮಾರ್ಥದೊಳಗಿಲ್ಲ ಅಂತ ಇವ್ರು ಹೇಳುವಾಗ ಇವರು ಹೇಳ್ತಾರೆ. ಹೇಳದ ಬರೀ ನಾಮರೂಪಾದಿಗಳಿಗೇನ ಕಂಡಿದ್ರೆ ಅದನ್ನು ವರ್ಣನೆ ಮಾಡಿದ್ದು ಒಪ್ಪಬಹುದಾಗಿತ್ತು. ವ್ಯಾಖ್ಯಾನಕಾರರಲ್ಲಿ ಅನೇಕ ದೃಷ್ಟಾಂತಗಳನ್ನ ಕೊಡ್ತಾರೆ, ಇಲ್ಲ ಅಂತಲ್ಲ. ಅವನ್ನೆಲ್ಲ ಬಳಸುವುದಿಲ್ಲ, ಬೇಡ, ಸುಮ್ಮನೆ ವ್ಯತಿರಿಕ್ತ ಆಗ್ತದ ಕೊಡ್ತಾರೆ, ಇಲ್ಲ ಅಂತಲ್ಲ. ಭಾಮತಿ ವ್ಯಾಖ್ಯಾನಕಾರರು ಅನೇಕ ದೃಷ್ಟಾಂತಗಳನ್ನು ಕೊಟ್ಟಾರೆ, ಇಲ್ಲ ಅಂತಲ್ಲ. ಅದು ಯಾವ್ದು ಧರ್ಮ, ಯಾವ್ದು ಬ್ರಹ್ಮ ಜಿಜ್ಞಾಸು, ಧರ್ಮ ಜಿಜ್ಞಾಸು, ಮತ್ತೆ ಯಾವ್ದಾದ್ರು ಧರ್ಮ ಅನ್ನೋ ಜೊತೆ ಗೊತ್ತಿಲ್ಲ. ಆ ಶಬ್ದಾದಿಗಳ ಸೌಂದರ್ಯಕ್ಕೆ ಮರಳಾಗಿ ಏನೇನೋ ಬೋಧ್ ಮಾಡಿಬಿಟ್ಟಾರ ಅವ್ರು ಭಾಮತಿಕಾರ. ಇರಿ, ಅದನ್ನು ಬಿಡೋಣ. ಅಂತೂ ಇಲ್ಲೇ ಈ ಕಾರ್ಯಕಾರಣ ಭಾವದಾಗ, ಈ ಕಾರ್ಯಕಾರಣ ಭಾವ ಇದು ಮಾಯಿಕ ಅಂತ ಹಿಂದನೇ ಹೇಳ್ಕೊಂಬಂದಾರ. ಹಿಂದೆ ಹೇಳ್ಕೊಂಬಂದಿಲ್ಲ ಕಾರ್ಯಕಾರಣ ಭಾವ, ಯಾಕಂದ್ರೆ ಅದಕ್ಕೆ ಹೇತುನ ಸಿದ್ಧ ಆಗೋದಿಲ್ಲ. ಕಾರ್ಯಕಾರಣ ಭಾವ ಯಾವ್ದು ಕಾರ್ಯ ಯಾವ್ದು ಕಾರಣದ್ರಾಗ ಅದಕ್ಕದ ಹೇತು ಸಿದ್ಧ ಆಗೋದಿಲ್ಲ. ಮಾಯಿಕವೆಂದು ಹಿಂದೆಯೇ ನಾವು ಹೇಳಿರುವುದರಿಂದ ಸಂಬಂಧವು ಮಾಯಿಕವೆಂದೇ ತಿಳಿಯಬೇಕು. ಯಾವ ಸಂಬಂಧಾದಿಗಳು ಇಲ್ಲ, ನಿತ್ಯಕ್ಕೂ ಸಂಬಂಧ ಇಲ್ಲ, ಅನಿತ್ಯಕ್ಕೂ ಸಂಬಂಧ ಇಲ್ಲ. ಮತ್ತೆ ಹಿಂದಿನ ದಿವಸ ಅನಿತ್ಯಕ್ಕೆ ಯಾರು ಸಂಬಂಧ ಇಲ್ಲ ಅಂತ ಈಗ ಹೇಳ್ತಲ್ಲ, ನೀನು ಹೇಳ್ಕೊಂಡ್ ಬಂದ ಅಜ್ಞೆ ಮತ್ತು ಪುನರಪಿ ಹೇಳೋದ್ರ ಅರ್ಥ ಇಲ್ಲ. ಅದಕ್ಕೆ ಇಲ್ಲೇ ಸಂಬಂಧವು ತೋರುವುದಿಲ್ಲವೆಂದೇನು ನಾವು ಹೇಳಲಿಲ್ಲ. ಅದು ತೋರುವುದರಿಂದಲೇ ಸಂಬಂಧವು ಯಾವ ಸಂಬಂಧಿಗಳಿಗೆ ಎಂಬ ವಿಚಾರವು ಉಂಟಾಗಿರುತ್ತದೆ. ಈಗ ಅನಿತ್ಯ ವಸ್ತು ತೋರ್ತಕ್ಕೆಲ್ಲ ಏನು ಕಣ್ಣಿಗೆ ತೋರಿತೋ, ಮನುಷ್ಯಗೆ ತೋರಿತೋ, ಚಿತ್ತಕ್ಕೆ ತೋರಿತೋ, ಪರಮಾತ್ಮರಿಗೆ ತೋರಿತೋ, ಅಥವಾ ನಿಮ್ಮ ಅರಿವಿಗೆ ತೋರಿತೋ, ಯಾವುದೊಂದಕ್ಕೂ ಸಂಬಂಧ ಇಲ್ಲ. ಯಾವ್ದ್ರ ಸಂಬಂಧದಿಂದ ಒಡಗೂಡಿ ತೋರಿತಿ ಅಂತ ನಿರ್ಣಯ ಮಾಡ್ತೀರಿ? ಯಾಕೆ ತೋರಿಲ್ಲ? ಅನಾತ್ಮ ವಸ್ತುಗಳೇ ಇಲ್ಲ. ಅದ್ವಿತೀಯ ನಮ್ಮ ಸ್ವರೂಪದೊಳಗ ಅನಾತ್ಮ ಎಂದೂ ಸಿದ್ಧ ಆಗೋದಿಲ್ಲ. ವ್ಯಾವಹಾರಿಕ ಸತ್ತೆಯೊಳಗ ಈ ಪ್ರಪಂಚ ಅನ್ನೋದಾಗ್ಲಿ, ಆ ದೃಶ್ಯ ರೂಪವಾಗಿ ತೋರುವಂತಹ ವಸ್ತುಗಳಾಗಲಿ, ಇವು ಯಾವ ಅದರ್ಶನ ಅಥವಾ ಸುಸುಪ್ತಿ ಕಾಲದೊಳಗ ಅದರ್ಶನಾವಸ್ಥೆ, ದರ್ಶನಾವಸ್ಥೆ ಅಂತ ಗೊತ್ತೇ ಮಾಡ್ಕೊಂಡಿವಲ್ಲ, ಅಲ್ಲಿ ಇರುವುದಿಲ್ಲ ಇವು. ಒಂದು ವೇಳೆ ಆತ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು ಅಂದ್ರ ಆತ್ಮನನ್ನು ಬಿಟ್ಟು ಇರಬಾರ್ದಾಗಿತ್ತಲ್ಲ ಇವು. ಅದಾವೆ ನೀವು ಮತ್ತೊಂದು ಅವಸ್ಥೆ ಬಂದಾಗ. ಅದಕ್ಕೆ ಯಾರಿಗೆ ಸಂಬಂಧದವು ಅಂತ ನಾವು ವಿವೇಕ ಮಾಡಲಿಲ್ಲ ಅಂದ್ರೆ ಅನಾತ್ಮ ಯಾವುದಕ್ಕೆ ಸಂಬಂಧಪಟ್ಟತಿ? ಅರಿವಿನೊಳಗೆ ಬರೀ ತೋರ್ಕೊಂಡೈತಿ. ಅದು ಉಪಾಧಿಗಳ ನಿಮಿತ್ತದಿಂದ ತೋರ್ಯದು. ಉಪಾಧಿಗಳಿಲ್ಲದ ಇದ್ರೆ ಅಂತಃಕರಣಾದಿಗಳಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ. ಇಷ್ಟು ಅನುಭವ ಶುದ್ಧಿದ್ರು ಅದನ್ನು ಗೋಚರ ಮಾಡ್ಕೊಳ್ಳೋದಿಲ್ಲ ನೋಡಿ. ನಮ್ಮ ಮನೆಯವರ ಹೇಗದ, ನಾವ್ ಎಂಥ ಜಿಜ್ಞಾಸಕರು. ಇರೋದಾಗಿದ್ರೆ ಸುಸುಪ್ತಿ ಒಳಗೆ ಇರ್ಬೇಕಾಗಿತ್ತದು. ನೇರವಾಗಿ ಆತ್ಮತತ್ವ ಎಷ್ಟು ಸುಲಭ,
ಇವುಗಳ ಸಂಬಂಧಾದಿಗಳು ಯಾವುದು ನಮ್ಮ ಆತ್ಮನಿಗಿಲ್ಲ ಅನ್ನೋದಕ್ಕೆ ಎಷ್ಟು ಸುಲಭವಾಗಿ ಹೇಳ್ಕೊಂಬಂದಾರ. ಅದು ಒಂದು ಸಾರ್ವತ್ರಿಕ ಪರಿಪೂರ್ಣ ಅನುಭವದೊಳಗ ಎಲ್ಲೋ ಒಬ್ಬರಿಗೆ ಹೆಂಗಾಗ್ತದ ನಿದ್ರಿ ಒಳಗ ಉಳಿದವ್ರಿಗೆ ಪ್ರಪಂಚ ಇದ್ದ ಇರ್ತತಿ, ಎಲ್ಲೋ ಒಬ್ರಿಬ್ಬರಿಗೆ ಹಿಂಗಾಕೈತಪ್ಪ ಅನ್ನೋಂಗಿಲ್ಲ. ಹಂಗದ ಏನ ಎಲ್ಲರಿಗೂ ಸುಸುಪ್ತಾವಸ್ಥೆಯೊಳಗೆ ಎಲ್ಲಿನೂ ಇಲ್ಲ. ಅಲ್ಲಿ ಆ ಪದ್ಧತಿನ ಸುಸುಪ್ತಾವಸ್ಥೆಯ ವಿವೇಕವನ್ನು ಮಾಡೋ ಪದ್ಧತಿನ ಚೇಂಜ್ ಐತಿ. ಭಾಮತಿ ವ್ಯಾಖ್ಯಾನಕಾರರಲ್ಲಿ ಅದನ್ನು ಬೇರೆ ರೂಪದಲ್ಲಿ ಹೇಳ್ತಾರೆ. ಅದು ತಾಮಸ ಬುದ್ಧಿಯಿಂದ ಬಂದಿರೋದು, ತಮೋವೃತ್ತಿ, ಅದು ತಮೋಗುಣ ಅಜ್ಞಾನದಿಂದ ಕೂಡ್ಕೊಂಡೈತಿ ಹೇಳ್ತಾರೆ. ಕೇಳಿರ್ಬೋದು, ನೀವು ಕೇಳಿರ್ಬೋದು. ಅಲ್ಲಿ ಜ್ಞಾನ ಅಜ್ಞಾನ ಈ ವಿಭಾಗ ಏನಾರ ಕಂಡಕ್ಕೆ ನಾನು ಅನುಭವದೊಳಗ ನಿದ್ರಿ ಮಾಡುವಾಗ ಇಲ್ಲ ನನಗಿದು ಅಜ್ಞಾನದಿಂದ ಆಗೈತಿ ಅಥವಾ ಜ್ಞಾನದಿಂದ ಆಗೈತಿ, ಜ್ಞಾನನೂ ಐತಿ ಅಜ್ಞಾನನೂ ಐತಿ ಅಂತ ಆಗೈತೆ. ಈ ಜ್ಞಾನ ಅಜ್ಞಾನಗಳು ಎರಡೂ ಸಂಬಂಧ ಇಲ್ಲ ನಮ್ಮ ಸ್ವರೂಪ. ಅವನಲ್ಲಿ ಈ ಭೇದ ಇಲ್ಲ. ನಾವು ಗ್ರಹಣ ಮಾಡ್ಕೊಂಡೇವಲ್ಲ, ಭೇದಾದಿಗಳನ್ನು ಗ್ರಹಣ ಮಾಡ್ಕೊಂಡೇವಲ್ಲ, ಯಾವ ಇಲ್ಲ ಅಲ್ಲಿ. ಅದಕ್ಕೆ ನಾಮ ರೂಪಾದಿಗಳಿಂದ ಕೂಡಿಕೊಂಡು, ರೂಪ ಅಂದ್ರೆ ಶರೀರಾದಿಗಳಿಂದ ಕೂಡಿಕೊಂಡು ಅವ್ರ ಹೆಸರನ್ನು ಅನುಸರಿಸಿಕೊಂಡು ಬ್ರಹ್ಮಜ್ಞಾನಿಗಳನ್ನು ನೋಡಬಾರ್ದು. ರಮಣರಿರ್ಬೋದು, ಪರಮಹಂಸರಿರ್ಬೋದು, ಅನೇಕ ಜನ ಬ್ರಹ್ಮಜ್ಞಾನಿಗಳಾಗಿ ಹೋಗ್ಯಾರ. ನಮ್ಮ ಭರತ ಖಂಡದೊಳಗ ಲೆಕ್ಕ ಇಲ್ಲದಷ್ಟು ಬ್ರಹ್ಮಜ್ಞಾನಿಗಳಾಗಿ ಹೋಗ್ಯಾರ. ಸನಾತನ ಧರ್ಮ ಇದು. ಸನಾತನ ಕಾಲದಿಂದನೂ ಆಯ್ಕೋತನ ಬಂದಾರ. ಇಷ್ಟು ಪುಣ್ಯ ಭೂಮಿ ಮತ್ತೆ ಎಲ್ಲಿ ಇಲ್ಲ. ಆದ್ರೆ ಪರಮಾರ್ಥದೊಳಗೆ ಈ ಪುಣ್ಯ ಭೂಮಿ ಆಗಲಿ, ಏನಾಗಿ ಹೋಗಿರುವಂತಹ ಸತ್ಪುರುಷರ ನಾಮ ಅದು ಸಮಾಜಕ್ಕೆ ಮಾದರಿಯಾಗಿ ಅವರನ್ನು ಇಟ್ಕೊಂಡು ಬೋಧ ಸೌಕರ್ಯಕ್ಕ ಅವರಂಗ ಆಗ್ಲಿ ಅನ್ನೋ ಉದ್ದೇಶ ಒಂದ. ಅಲ್ಲಿ ದೊಡ್ಡವ್ರನ್ನ ಹೊಗಳೋದು ಎದಕ್ಕ? ಪರಮಾರ್ಥ ಅಲ್ಲದು. ಗುರುಗಳ ಉಪದೇಶಕ್ಕೆ ಅನುಸರಿಸಿಕೊಂಡು ನಡಿಲಿ ಅನ್ನುವ ಒಂದು ಉದ್ದೇಶ. ಅವರಂಗ ಇವರು ಆಗಲಿ ಎನ್ನುವ ಔದಾರ್ಯತೆ, ಬೇರೆ ಏನಲ್ಲ. ಅಲ್ಲಿ ಪರಮಾರ್ಥ ಅವಲೋಕನ ಮಾಡೋ ಮಂದಿದ್ ಯಾವುದೊಂದು ಬರುವುದಿಲ್ಲ. ಗುರುಗಳ ಮೇಲೆ, ಆಚಾರ್ಯರ ಮೇಲೆ, ಅನುಭಾವಿಗಳ ಮೇಲೆ ಅಭಿಮಾನ ಇರಬಾರದು ಅಂತಲ್ಲ. ಇರ್ಲಿ, ಅಭಿಮಾನ ಇರ್ಲಿ, ಬೇಡ ಅಂದಿಲ್ಲ. ಅದು ಧರ್ಮ ಜಿಜ್ಞಾಸ. ಗುರು ಕಾಯ್ತಾನ, ಹರಾಮ್ ಉಣಿದ್ರು ಗುರು ಕಾಯ್ತಾನ ಅಂತ ಧರ್ಮ ಗ್ರಂಥದೊಳಗೆ ಉಲ್ಲೇಖ ಅದಾವ. ಅದು ಯಾವುದು? ಆದ್ರೆ ಪರಮಾರ್ಥ ದೃಷ್ಟಿಯೊಳಗ ಯಾವ ಅಭಿಮಾನನೂ ಇಟ್ಕೋಬಾರ್ದು ನಾವು. ಪರಮಾರ್ಥ ದೃಷ್ಟಿ ಬಂದಾಗ ಅಲ್ಲಿ ಗುರು ಶಿಷ್ಯ ಭೇದನ ಉಳಿದು, ಅಲ್ಲೇ ಗುರು ಶಿಷ್ಯ ಬ್ರಹ್ಮಜ್ಞಾನಿಗಳಾದ್ರು ಅಂದ್ರೆ ಗುರು ಶಿಷ್ಯರ ಶಿಷ್ಯತ್ವ ಗುರುತ್ವ ಇದು ಉಳಿದಿಲ್ಲ ಅಲ್ಲಿ. ಅದಕ್ಕೆ ಇಲ್ಲೇ ಸಂಬಂಧವು ಯಾವ ಸಂಬಂಧಿಗಳಿಗೆ ಎಂಬ ವಿಚಾರವು ಉಂಟಾಗಿರುತ್ತದೆ. ವಿಚಾರ ಮಾಡಿದರೆ ಸಂಬಂಧವನ್ನಾಗಲಿ ಸಂಬಂಧಿಗಳನ್ನಾಗಲಿ ನಿರ್ವಚನ ಮಾಡಿ ಇಂಥವೆಂದು ಗೊತ್ತುಪಡಿಸುವುದಕ್ಕೆ ಆಗುವುದಿಲ್ಲವೆಂದೇ ಏರ್ಪಡುತ್ತದೆ ಅಲ್ವಾ? ಇದು ಅಲ್ಲದೆ ಆತ್ಮನು, ಮನಸ್ಸು, ಮನಸ್ಸಿನ ವ್ಯಾಪಾರವು ಪರಸ್ಪರವಾಗಿ ಸಂಬಂಧಪಟ್ಟಿರುವಂತೆ ಜಾಗೃತಿನಲ್ಲಿ ತೋರಿದರು. ನೋಡು, ದೃಷ್ಟಾಂತಿದು ಅನುಭವಕ್ಕೆ ಅನುಸರಿಸಿಕೊಂಡು ನೀವು ನೋಡಿ. ಇದು ಅಲ್ಲದೆ ಆತ್ಮನು, ಮನಸ್ಸು, ಮನಸ್ಸಿನ ವ್ಯಾಪಾರವು ಪರಸ್ಪರವಾಗಿ
ವಿಶೇಷವಾಗಿ ಸಂಬಂಧಪಟ್ಟಿರುವಂತೆ ಜಾಗೃತಿನಲ್ಲಿ ತೋರಿದರೂ ಸುಷುಪ್ತಿಯಲ್ಲಿ ಇವು ಯಾವುವೂ ತೋರುವುದಿಲ್ಲ. ಎತ್ತರದೊಳಗೆ ಮಾತ್ರ ಆತ್ಮನಿಗೂ ಮನುಷ್ಯಗೂ ಸಂಬಂಧಪಟ್ಟಿದಂಗ ತೋರುತ್ತೆ. ಅದು ವಿವೇಕ ಮಾಡಿದ್ರೆ ಸಂಬಂಧ ಐತೋ ಇಲ್ಲೋ ಅಲ್ಲಿ ಗುರ್ತಾಗ್ತದೆ. ವಿವೇಕ ಇದ್ದವರಿಗೆ ಆತ್ಮನಿಗೆ ಈ ಮನುಷ್ಯನ ಸಂಬಂಧನೂ ಇಲ್ಲ, ಇದ್ರ ಮನೋ ವ್ಯಾಪಾರ ಯಾವುದು ಅವನಲ್ಲಿ ಪರಿವರ್ತಿಸುವುದಿಲ್ಲ ಅಂತ ಗೊತ್ತಾಗತ್ತೆ. ಅನುಭವ ಗೊತ್ತಾಗತ್ತೆ. ಬರೀ ಮನ ಒಂದನ್ನು ತಗೊಂಡಾಗ ಒಂದ್ ಇಂದ್ರಿಯ ತಗೊಂಡ್ರೆ ಸಾಕಲ್ಲ, ಎಲ್ಲವೂ ಯಾವುವು ಅಲ್ಲಿ ವರ್ತಿಸುವುದಿಲ್ಲ. ಆತ್ಮನಲ್ಲಿ ಎತ್ತರದಾಗೂ ವರ್ತಿಸುವುದಿಲ್ಲ, ಸುಸುಪ್ತಿಯೊಳಗಷ್ಟೇ ಅಲ್ಲ, ಅದು ಅನುಭವ. ಜಾಗೃತಿನಲ್ಲಿ ತೋರಿದರೂ ಸುಸುಪ್ತಿಯಲ್ಲಿಯೂ ಯಾವೂ ತೋರುವುದಿಲ್ಲ. ಆತ್ಮನಿಗೆ ಅವುಗಳ ನಿಜವಾದ ಸಂಬಂಧವು ಯಾವುದಾದರೂ ಇದ್ದಿದ್ದರೆ ಅದು ಯಾವಾಗಲೂ ತೋರಬೇಕಾಗಿತ್ತು. ಎತ್ತರದಲ್ಲಿ ಮಾತ್ರ ಇದು ಪರಮಾರ್ಥವು ಎನ್ನುವ ಹಾಗಿಲ್ಲವಷ್ಟೇ. ಎತ್ತರದಾಗಷ್ಟೇ ಇದು ಪರಮಾರ್ಥ ಅಂತ ಅನ್ನಕ್ ಬರ್ತತೇನೆ. ಏಕೆಂದರೆ ಹಾಗೆನ್ನುವುದು ಹಗ್ಗವು ಭ್ರಾಂತಿ ಕಾಲದಲ್ಲಿ ಮಾತ್ರ ಹಾವಾಗಿರುತ್ತದೆ. ಹಗ್ಗ ಪರಿಣಾಮ ಹೊಂದಿ ಹಾವಾಗಿ ಎಲ್ಲೇ ಭ್ರಾಂತಿ ಕಾಲದಾಗ ಹಾವಾಗಿ ವ್ಯವಹಾರ ಮಾಡ್ತತಿ. ಮತ್ ಹೊಳ್ಳೆ ಯಥಾರ್ಥ ಗೊತ್ತಾತು ಅಂದ್ರೆ ಹಗ್ಗ ಕಟ್ಟಿ ಸಾಧ್ಯನ ನಗೆಗೀಡಾದ ಮಾತಲ್ಲೇನ. ಆತ್ಮ ಎತ್ತರದೊಳಗ ಮನ ಬುದ್ಧಿ ಸಂಬಂಧದಿಂದ ಒಳಗೂಡಿ ಇರ್ತಾನೆ. ಸುಸುಪ್ತಿಯೊಳಗೆ ತಾನಾಗಿರ್ತಾನೆ. ಅನುಭವ ಏನ್ರಿ ಇದು? ಆತ್ಮನಲ್ಲಿ ಏನಾದ್ರೂ ಪರಿವರ್ತನ ಅದನ್ನ ವಿಕಾರತ್ವ ಐತವನಲ್ಲಿ. ಎಚ್ಚರದೊಳಗನು ಯಾವ ಸಂಬಂಧನೂ ಇಲ್ಲ. ಇವು ಬರೀ ಸುಸುಪ್ತಿಯೊಳಗಷ್ಟ ಸಂಬಂಧ ಇಲ್ಲ ಅಂತಲ್ಲ, ಯಾವ ಸಂಬಂಧ ಹರಿಗಳು ಇಲ್ಲ. ಒಂದು ವೇಳೆ ಆತ್ಮನಿಗೆ ಈ ಶರೀರ ಸಂಬಂಧ ಇತ್ತು ಅಂತ ಇಟ್ಕೊಳ್ರಿ. ಈ ಶರೀರಕ್ಕೂ ಆತ್ಮನಿಗೂ ಸಂಬಂಧ ಐತಿ. ಎಲ್ಲೇ ಎಚ್ಚರದೊಳಗೆ ನಿರ್ಣಯ ಮಾಡ್ಕೊಂಡಿವಿ. ಎಚ್ಚರದೊಳಗ ಅಂಗವಿಕಲ ಇದ್ದ. ಕನಸು ಕಾಣುವಾಗ ಅಲ್ಲಿ ಯಾವ ವಿಕಲತೆನೂ ಇರಲಿಲ್ಲ ಆ ಶರೀರ. ಮತ್ತಿಲ್ಲಿ ಆತ್ಮನಿಗೆ ಸಂಬಂಧಿಸಿದ ಅದು ಆತ್ಮನ ಅನುಸರಿಸಿಕೊಂಡ ತೋರುತ್ತಲ್ಲ, ಅಲ್ಲಿ ಇರ್ಬೇಕಾಗಿತ್ತಲ್ಲಿದು. ಯಾವುದೊಂದು ಸಂಬಂಧನೂ ಇಲ್ಲ. ಅನಿತ್ಯಕ್ಕೂ ಸಂಬಂಧ ಇಲ್ಲ, ನಿತ್ಯಕ್ಕೂ ಸಂಬಂಧ ಇಲ್ಲ. ಆದ್ದರಿಂದ ಹಗ್ಗವು ಭ್ರಾಂತಿ ಕಾಲದಲ್ಲಿ ಮಾತ್ರ ಹಾವಾಗಿರುತ್ತದೆ ಎಂಬ ಮಾತಿನಂತೆ ನಗೆಗೀಡಾದೀತು. ಎಚ್ಚರವು ಭ್ರಾಂತಿ ಅಲ್ಲವಲ್ಲ ಎಂದು ಶಂಕಿಸುವ ಹಾಗಿಲ್ಲ. ಎಚ್ಚರ ಐತಿಲ್ಲ, ಇದು ಭ್ರಾಂತಿ ಅಲ್ಲವಲ್ಲ ಎಂದು ಶಂಕಿಸುವ ಹಾಗಿಲ್ಲ. ಪರಮಾರ್ಥ ದೃಷ್ಟಿಯಿಂದ ನೋಡ್ರಿ. ಎಚ್ಚರದಲ್ಲಿ ಮಾತ್ರ ಸಂಬಂಧವು ತೋರುತ್ತದೆ, ಸುಸುಪ್ತಿಯಲ್ಲಿ ತೋರುವುದಿಲ್ಲ. ಎಚ್ಚರದಲ್ಲಿ ಆತ್ಮನಲ್ಲಿ ಯಾವುದಾದರೂ ನಿಜವಾದ ಸಂಬಂಧ ಕೃತ ವಿಶೇಷವಾಗಿದ್ದರೆ ಅದು ಆತ್ಮನಲ್ಲಿ ಸುಸುಪ್ತಿಯಲ್ಲಿಯೂ ಉಳಿದುಕೊಳ್ಳಬೇಕಾಗಿತ್ತು. ಹಾಗೇನಾರ ಐತೇನ್ರಿ ಯಾರ್ದಾರ ಅನುಭವದೊಳಗ? ನಾವು ಆತ್ಮತತ್ವವನ್ನು ಕಂಡ್ಕೊಳಕ್ ಜಿಜ್ಞಾಸ ಮಾಡಕತ್ತೀವಲ್ಲ, ಆತ್ಮನಲ್ಲಿ ಏನಾರು ಉಳ್ಕೊಂಡದನ ಇಂಥದ್ದು ಏನಾದ್ರು ಸಂಬಂಧ ಇರೋದು. ಎಚ್ಚರದೊಳಗಿದ್ದ ಸಂಬಂಧ ಕನಸು ಸುಸುಪ್ತಿಯೊಳಗೂ ಇರ್ಬೇಕಾಗಿತ್ತಲ್ಲ. ಆತ್ಮಗೆ ಸಂಬಂಧ ಆಗಿತ್ತು ಈ ಶರೀರ ಅಂದ್ರೆ. ಐತನ? ಯಾರಿಗೆ ಆಗ್ಯದ? ಯಾರಿಗೆ
ಈ ಸಂಬಂಧಾದಿಗಳು ಯಾರಿಗದವ ಅಂತ ನಿಶ್ಚಯ ಮಾಡ್ಕೊಳ್ಳೋದು ನೋಡ್ರಿ. ಇರು ಸತ್ಯ ಹೀಗದ, ನಿತ್ಯ ನಿರವಸ್ಥವಾಗಿರುವಂತಹ ಆತ್ಮಸ್ವರೂಪ ಹೀಗದ. ತಿಳ್ಕೊಳ್ಳೋರು ಹೇಗಾಗಿ ತಿಳ್ಕೊತೀರಿ? ನಿಮ್ಮ ಅಂತಃಕರಣಕ್ಕೆ ಬಿಟ್ಟು ವಿಷಯ. ಜಿಜ್ಞಾಸಿಗಳಿಗೆ ಸ್ವತಂತ್ರತೆ ಇರ್ತದಲ್ಲ. ಇದು ಹೀಗದ ಪರಮಾರ್ಥ ತತ್ವ, ಇದು ಹೀಗದ. ನಾಮರೂಪಾದಿಗಳೆಲ್ಲವೂ ಅವಿದ್ಯಾದೃಷ್ಟಿ ಅಂತ ಹೇಳುವಾಗ ಹೇಳಿ ಮತ್ತ ಅದರಿಂದ ಒಳಗೂಡಿನ ವ್ಯವಹಾರ ಮಾಡ್ತೀವಿ ಅಂತಂದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲೇ ಎಚ್ಚರದಲ್ಲಿ ಆತ್ಮನಲ್ಲಿ ಯಾವುದಾದರೂ ನಿಜವಾದ ಸಂಬಂಧಕೃತ ವಿಶೇಷವೂ ಆಗಿದ್ದರೆ ಅದು ಆತ್ಮನಲ್ಲಿ ಸುಷುಪ್ತಿಯಲ್ಲಿಯೂ ಉಳಿದುಕೊಳ್ಳಬೇಕಾಗಿತ್ತು. ಹಾಗೇನೂ ಉಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ಆತ್ಮನಿಗೆ ಮನೋವ್ಯಾಪಾರದಿಂದ ಆಗುವ ಅತಿಶಯದ ಸಂಬಂಧವು ಮಾಯಿಕವೆಂದೇ ಇರುತ್ತದೆ. ಸ್ವಪ್ನದಲ್ಲಿಯೂ ಹೀಗೆ ಮಾಯಿಕವಾಗಿರುವ ಸಂಬಂಧವು ತೋರುತ್ತಲೇ ಇರುವುದಷ್ಟೇ. ಆ ರೂಪದೊಳಗೆ ಅದನ್ನ ವಿವೇಕ ಮಾಡಬೇಕೆ ವಿನಃ ಹಂಗಾಗುವುದಿಲ್ಲ. ಏನು ಉದ್ದೇಶ ಏನಿರ್ತದೆ ನಮಗೆ? ಪರಮಾರ್ಥ ತತ್ವವನ್ನು ಬೋಧ ಮಾಡಬೇಕು ಅಂತ. ಸಂಬಂಧದಿಂದೊಡಗೂಡಿ ಏನು ಯಾವುದರ ಸಂಬಂಧ? ನಾಮರೂಪಾದಿಗಳ ಸಂಬಂಧದಿಂದೊಡಗೂಡಿ ಪರಮಾರ್ಥ ಸಿದ್ಧಾಂತ ಮಾಡಿದರೆ ಸರಿನಾದು. ನಾಮರೂಪಾದಿಗಳೆಲ್ಲವೂ ಅನಾತ್ಮ ಅವಿದ್ಯೆಯಿಂದ ಬಂದಿರುವುದು. ಈ ದ್ವೈತರ ಯಾಕೆ ಬಂದೈತಿ ಅಂತ ನೋಡೇವೇನು? ಅದು ಗೊತ್ತಿಲ್ಲ ನಮಗ. ನಾವು ಅದರ ಬಗ್ಗೆ ಚಿಂತೆ ಮಾಡಿಲ್ಲಲ್ಲ. ಈಗ ನಾನು ಇದು ಅಂತ ಈಗಲ್ಲ, ನಾನು ಇದು ನಾವು ಅದನ್ನು ನೋಡ್ಕೊಳ್ಳೋದಿಲ್ಲ. ನಾನು ಮತ್ತು ಇದು ಇವು ಆತ್ಮನಿಗೆ ಸಂಬಂಧಪಟ್ಟವು ಅಂತ ತಿಳ್ಕೊಂಡ ವ್ಯವಹಾರ ಮಾಡಿ ಈಗ ಇಲ್ಲಿಯ ಕರ್ತವತ್ತ ನೋಡ್ರಿ. ದ್ವೈತ ಹುಟ್ಟುವುದಕ್ಕೆ ಕಾರಣ ಹಿಂಗ. ಪರಮಾರ್ಥ ತತ್ವ ಯಾವೈತಿ ಅಂತ ಅದನ್ನ ನಾಳೆ ನಿಮಿಷ ಮತ್ತೆ ವಿಚಾರ ಮಾಡೋಣ. ನಾನು ಇದು ಈ ದ್ವೈತಕ್ಕೆ ಕಾರಣ ಹೆಂಗಾಗೈತಿ, ಎಲ್ಲಿ ಕಲ್ಪಿಸಿಕೊಂಡಾರ ದ್ವೈತವನ್ನ? ಯಾಕಂದ್ರೆ ಅದು ದೊಡ್ಡ ವಿಷಯ. ಅದನ್ನ ಈಗ ಎತ್ಕೊಂಡಿವಿ ಅಂದ್ರೆ ಆಗುದಿಲ್ಲ. ಅದಕ್ಕೆ ಇಲ್ಲಿ ಯಥಾರ್ಥವಾಗಿ ಇನ್ನ ಆತ್ಮನಿಗೆ ಮನೋವ್ಯಾಪಾರದಿಂದ ಆಗುವ ಅತಿಶಯದ ಸಂಬಂಧವು ಮಾಯಿಕವೆಂದೇ ಏರ್ಪಡುತ್ತದೆ. ಸ್ವಪ್ನದಲ್ಲಿಯೂ ಹೀಗೆ ಮಾಯಿಕವಾಗಿರುವ ಸಂಬಂಧವು ತೋರುತ್ತಲೇ ಇರುವುದಷ್ಟೇ. ಇನ್ನ 25, 26, 27, 28 4 ಶ್ಲೋಕಗಳುಂಟು. ನಾಳಿನ ದಿವಸ ಇಲ್ಲಿ ಉಪಸಂಹಾರ, ನಾಳಿನ ದಿವಸನ ಪ್ರಾರಂಭ ಮಾಡೋಣ. ಅಥವಾ ಒಂದು 25ನೇ ಶ್ಲೋಕವನ್ನು ನೋಡೋಣ. ಸಮಂತೂ ತಸ್ಮಾತ್ ಸತತಂ ವಿಭಾತವತ್ ದ್ವಯಾದ್ವಿಮುಕ್ತಂ ಸದ ಸದ್ವಿಕಲ್ಪಿತಾತ್ ನಿರೀಕ್ಷಯುಕ್ತಃ ಶ್ರುತಿ ತಸ್ತು ಬುದ್ಧಿಮಾ ನ ಶೇಷ ನಿರ್ವಾಣಂ ಉಪೈತಿ ದೀಪವತ್. ಶ್ಲೋಕಗಳು ಏನ್ ಹೇಳ್ತಾರ? ಆದ್ದರಿಂದ ಸಮವಾಗಿ ನಿರಂತರವಾಗಿ ಬೆಳಗುತ್ತಾ ಸತ್ತು ಅಸತ್ತು ಎಂದು ವಿಕಲ್ಪಿತವಾಗುವ ದ್ವೈತದಿಂದ ರಹಿತವಾಗಿರುವ ತತ್ವವನ್ನು ಯುಕ್ತಿಯಿಂದಲೂ ಶ್ರುತಿಯಿಂದಲೂ ಕಂಡುಕೊಳ್ಳುವ ಬುದ್ಧಿವಂತನು
ದೀಪದಂತೆ ಸಂಪೂರ್ಣ ನಿರ್ವಾಣವನ್ನು ಹೊಂದುತ್ತಾನೆ. ಸಂಪೂರ್ಣ ನೋಡ್ರಿ, ನಿರ್ವಾಣ ಅಂದ್ರೆ ಮುಕ್ತಿ. ಸಂಪೂರ್ಣ ನಿರ್ವಾಣವನ್ನು ಹೊಂದುತ್ತಾನೆ. ಏನು ಸಂದೇಹ ಉಳಿದಂಗ ಪರಮಾರ್ಥ ತತ್ವ ಕಂಡವ್ರಿಗೆ ಹಂಗೆ ಇರ್ತಾರ ಅವರು. ಸಂಪೂರ್ಣತೆ, ಸಂಪೂರ್ಣಾನಂದರು ಅಂತಿದ್ರು, ಕೇಳಿರ್ಬೇಕು ನೀವು ಅವ್ರ ಹೆಸರು. ಹಂಗೆ ಸಂಪೂರ್ಣಾನಂದ. ಹಾಗನೆ ಇಲ್ಲಿ ಸಂಪೂರ್ಣ ನಿರ್ವಾಣ. ಅದಕ್ಕ ಹೇಳ್ಬೇಕಾದಾಗ ಅಲ್ಲಿ ಸಂಪೂರ್ಣತೆ ಯಾವಾಗ ಬರ್ತದೆ ನಮಗೆ? ಸಂಪೂರ್ಣತೆ ಪೂರ್ಣಮಿದ ಪೂರ್ಣಮದಂ ಅಂತ ಹೇಳ್ಕೊಟ್ಟು ಬಂದ ನೋಡಿ. 7 ಸಲ ಪೂರ್ಣ ಮುದಚ್ಚಿತೆ ಅನ್ನೋ ತನಕ ಹೇಳ್ಕೊಟ್ಟು ಬಂದ. 7 ಸಲ ಆ ಪೂರ್ಣತ್ವವನ್ನು ಕೊಂಡಾಡ್ಯ. ಅದು ಪೂರ್ಣ, ಇದು ಪೂರ್ಣ, ಯಾವ ಕೊಂಡ್ರು ಪೂರ್ಣ. ಯಾವ ದೃಷ್ಟಿ? ಆತ್ಮದೃಷ್ಟಿಯಿಂದ, ಪರಮಾರ್ಥ ದೃಷ್ಟಿಯಿಂದ ಪೂರ್ಣ ವರ್ಣನ ಮಾಡ್ಯಾರಲ್ಲಿ 7 ಸಲ ಮಾಡ್ಯಾರ. ಅದಕ್ಕೆ ಯಥಾರ್ಥವಾಗಿ ಹಾಗನ ಇಲ್ಲೇ ದೀಪದಂತೆ ದೀಪ ಪ್ರಕಾಶ ರೂಪವಾಗಿರುವಂತಹ ದೀಪದಂತೆ ಸಂಪೂರ್ಣ ನಿರ್ವಾಣವು ಹೊಂದುತ್ತಾನೆ. ಮೇಲೆ ಹೇಳಿದಂತೆ ಶ್ರುತಿ ಪ್ರಮಾಣದಿಂದಲೂ ಯುಕ್ತಿಯಿಂದಲೂ ಎಲ್ಲೆಲ್ಲಿಯೂ ಒಂದೇ ಸಮನಾಗಿರುವ, ಜಾತ್ಯಾಂತರವಿಲ್ಲದೆ ವಿಜ್ಞಾನೈಕ ರಸವಾಗಿರುವ, ತನಗೆ ತಾನೇ ಪ್ರಕಾಶಿಸುತ್ತಿರುವ, ಜ್ಯೋತಿ ಅಂದ್ರೆ ತನಗೆ ತಾನೇ ಪ್ರಕಾಶಿಸುತ್ತಿರುವ ತತ್ವವನ್ನು ಕಂಡುಕೊಂಡವನು ಪರಮ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಎಲ್ಲಿಗಾದರೂ ಹೋಗಬೇಕಾದದ್ದಿಲ್ಲ. ಎಲ್ಲರ ಗುಡ್ಡ ಗವಾರ ಇಲ್ಲೇ ಹೋಗುವಂತಿಲ್ಲ. ಎಣ್ಣೆ ಬತ್ತಿಗಳಿಂದ ವ್ಯಕ್ತವಾಗಿರುವ ಬೆಳಕು ಆ ಉಪಾಧಿಗಳು ಇಲ್ಲವಾಗಲು ಸಾಮಾನ್ಯತೆಯೋ ದ್ರವ್ಯದಲ್ಲಿಯೇ ಸೇರಿ ಹೋಗುವಂತೆ ಈ ಜ್ಞಾನದಿಂದ ಮೋಕ್ಷವು ಸರ್ವವ್ಯಾಪ್ತವಾಗಿರುವ ಆತ್ಮ ಚೈತನ್ಯದಲ್ಲಿ ಕೂಡಲೇ ಒಂದಾಗಿ ಬಿಡುತ್ತಾನೆ. ಇದನ್ನ ಅನುಭವ ರೂಪವಾಗಿ ಕಂಡ್ರೆ ಆತ್ಮನೊಳಗೆ ಹೆಂಗ ಒಂದಾಗ್ತಾನ ಅಂತ ಅನುಭವ ಮಾಡ್ಕೋಬೇಕಿದೆ. ನೋಡುದಕ್ಕಲ್ಲ ಇದು. ಯಾವಾಗ ಎಲ್ಲವೂ ನಾನಲ್ಲ ಅಂದ್ರ ನೀನೇನು ಮತ್ತೆ ನೀವು ಪ್ರಶ್ನೆ ಹಾಕೊಂಡಾಗ ನೀವು ಆ ಆತ್ಮ ಚೈತನ್ಯ ಜ್ಯೋತಿ ಸ್ವರೂಪ ನಿಮಗ್ ಗೊತ್ತಾಗ್ತದೆ. ನೀ ಪ್ರಕಾಶ ರೂಪನಾಗಿರುವವ, ಅರಿವು ಪ್ರಕಾಶ ರೂಪವಾಗಿರುತ್ತದ, ನಮ್ಮ ಆತ್ಮ ಸ್ವರೂಪನು ಪ್ರಕಾಶ ರೂಪವಾಗಿರ್ತದ. ಅದರ ಪ್ರಕಾಶದೊಳಗೆ ಇವೆಲ್ಲ ಅನಾತ್ಮ ರೂಪದ ವಸ್ತುಗಳು ಇದ್ದಂತೆ ತೋರ್ಯಾವ, ಇರುವಲ್ಲ. ಯಾಕಂದ್ರೆ ಯಾವಾಗ ಸಂಬಂಧನೂ ಇಲ್ಲ. ಸಂಬಂಧ ಇದ್ರೆ ನಿರ್ಣಯ ಆಗ್ತದ, ಅವದಾವು ಅನ್ನೋದಕ್ಕೆ ಸಂಬಂಧನೇ ಇಲ್ಲ. ವಿವೇಕದಿಂದೊಡಗೂಡಿ ವಿಚಾರ ಮಾಡಿದಾಗ ಯಾವ ಸಂಬಂಧಾದಿಗಳು ಇಲ್ಲ. ಅದಕ್ಕೆ ಇಂಥ ಆತ್ಮತತ್ವವನ್ನ ಇಲ್ಲಿ ಹೇಳ್ಕೊಂಡು ಬಂದಾರ. ಇಲ್ಲಿ ಅಂದ್ರೆ ಇನ್ನು 26, 27, 28 ಈ 3 ಶ್ಲೋಕಗಳನ್ನ ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿರಾಮ ಹೇಳ್ತೀನಿ. ಹರಿ ಓಂ ತತ್ಸತ್.